SBIನ ಈ ಸ್ಕೀಮ್ನಲ್ಲಿ ಗರಿಷ್ಠ ಮೊತ್ತವನ್ನು ಒಬ್ಬರು ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು 20,500 ರೂಪಾಯಿವರೆಗೆ ಸ್ಯಾಲ್ರಿ ಥರ ಬರುತ್ತೆ. ಇಬ್ಬರು ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು 41,000 ರೂಪಾಯಿವರೆಗೆ ಗಳಿಸಲಿಕ್ಕೆ ಸಾಧ್ಯ. SBIನ ಈ ಸ್ಕೀಮ್ ಬಗ್ಗೆ ನಾವೇನು ಮಾತಾಡ್ತಿದ್ವಿ, ಇದಕ್ಕೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಕೊಡುತ್ತೆ. ಹೂಡಿಕೆಯ ಬಗ್ಗೆ, ಅದರ ರಿಸ್ಕ್ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲವೇ ಇಲ್ಲ. ಹಾಗಾದರೆ SBIನ ಈ ಸ್ಕೀಮ್ನ ಹೆಸರೇನು, ಯಾರೆಲ್ಲ ಇದರಲ್ಲಿ ಹೂಡಿಕೆ ಮಾಡ್ಬೋದು, ಇದರಲ್ಲಿ ಸಿಗುವಂಥ ತೆರಿಗೆ ಅನುಕೂಲಗಳೇನು, ಗರಿಷ್ಠ ಮೊತ್ತ ಎಷ್ಟು ಹೂಡಿಕೆ ಮಾಡ್ಬೋದು, ಪ್ರತಿ ತಿಂಗಳು ಆದಾಯ ಪಡಿಬೇಕಾದ್ರೆ ಏನು ಮಾಡಬೇಕು, ಹೇಗೋಗಿ ಈ ಸ್ಕೀಮ್ನಲ್ಲಿ ಅಪ್ಲೈ ಮಾಡೋದು, ಆನ್ಲೈನ್ನಲ್ಲಿ ಅಪ್ಲೈ ಮಾಡ್ಬೋದಾ ಅಥವಾ ಬ್ಯಾಂಕ್ ಬ್ರಾಂಚ್ಗೆ ಹೋಗಿ ಹೂಡಿಕೆಯನ್ನು ಮಾಡಬೇಕಾ, ಜಾಯಿಂಟ್ ಅಕೌಂಟ್ನಲ್ಲಿ ಇದು ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆಯಾ, ಕಿಡ್ಸು ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸ್ನ ಸೇರಿಸ್ಕೊಂಡು ಇದರಲ್ಲಿ ಹೂಡಿಕೆ ಮಾಡ್ಬೋದಾ, ಹೀಗೆ ನಿಮ್ಮಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀವಿ. ದಯವಿಟ್ಟು ಎಂಡ್ ಟು ಎಂಡ್ ವಿಡಿಯೋ ನೋಡಿ, ಯಾಕಂದರೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳದೆ ಯಾವುದೇ ಹೂಡಿಕೆಯನ್ನು ಆರಂಭ ಮಾಡಬಾರ್ದು. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಒಂದಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದ ಮೇಲೆ ರಿಟೈರ್ ಆಗೋಣ ಅಂತ ಪ್ಲಾನ್ ಮಾಡಿದಾಗ ಯಾವುದೋ ಒಂದು ಇಡುಗಂಟು ಸಿಗುತ್ತೆ. ಜನ ಯೋಚನೆ ಮಾಡೋದು ಹೇಗೆ, ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ರಿಸ್ಕಿ ಇನ್ವೆಸ್ಟ್ಮೆಂಟಲ್ಲಿ ಹಾಕಿ ಕೈ ಸುಟ್ಕೊಂಡ್ರೆ ಯಾರು ದುಡ್ಡು ಕೊಡ್ತಾರೆ, ಬೇಡ, ಸೇಫ್ ಸ್ಕೀಮ್ಸ್ ಬೇಕು ಅಂತ ಆಲೋಚನೆ ಮಾಡ್ತಾರೆ. ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ SBI ಒಂದೊಳ್ಳೆ ಸ್ಕೀಮನ್ನು ಜಾರಿಗೆ ತಂದಿದೆ. ಈ ಸ್ಕೀಮಲ್ಲಿ ಯಾವುದೇ ಥರದ ಅಪಾಯ ಇಲ್ಲ. ಅಂದರೆ ಮಾರ್ಕೆಟ್ ರಿಸ್ಕ್, ವಾಲಟಿಲಿಟಿ, ನನ್ನ ದುಡ್ಡು ಕರಗುತ್ತೆ, ಮೈನಸ್ ಆಗುತ್ತೆ, ಆ ಥರದ್ದೆಲ್ಲ ಏನೂ ಇಲ್ಲ. ಅವರು ಪ್ರಾಮಿಸ್ ಮಾಡಿದಷ್ಟು ಆದಾಯ ನೀವು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಗಳಿಸ್ಬೋದು? ಒಬ್ಬ ವ್ಯಕ್ತಿ ಈ SBI ಸ್ಕೀಮ್ನಲ್ಲಿಟ್ಟು ಮ್ಯಾಕ್ಸಿಮಮ್ ಲಿಮಿಟ್ ಅನ್ನು ಉಪಯೋಗಿಸ್ಕೊಂಡ್ರೆ ತಿಂಗಳಿಗೆ 20,500 ರೂಪಾಯಿ ಸಂಪಾದಿಸಬಹುದು. ಇಬ್ರು ಒಂದು ಕುಟುಂಬದಲ್ಲಿ ಹೀಗೆ ಪ್ಲಾನ್ ಮಾಡಿಕೊಂಡ್ರೆ 41,000 ರೂಪಾಯಿ ಸಂಬಳದ ಹಾಗೆ ಪ್ರತಿ ತಿಂಗಳು ನಿಮ್ಮ ಕೈಗೆ ಸೇರುತ್ತೆ. ಇದು ಗವರ್ಮೆಂಟ್ ಬ್ಯಾಕ್ಡ್ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ತರಹದ ಡೌಟು, ಅಪಾಯ ಇದೆಲ್ಲ ನಿಮಗೆ ಯಾವುದೇ ಡೇಂಜರ್ ಇರೋದಿಲ್ಲ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ಪರ್ಸನಲ್ ಫಿನಾನ್ಸ್ ರೈಟರ್, ಬಾಸ್ ವಾಲಾದ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಸರ್, ಸ್ವಾಗತ. ನಮಸ್ತೆ. SBI ಅಂದ್ರೆ ಸೇಫ್ಟಿ. ಸೊ ಅವರದ್ದೊಂದು ಸ್ಕೀಮು, ಸೆಂಟ್ರಲ್ ಗವರ್ಮೆಂಟ್ ಬ್ಯಾಕ್ಡ್, ಒಳ್ಳೆ ಇಂಟ್ರೆಸ್ಟ್ ರೇಟ್ ಅಂತೂ ಇದ್ದೇ ಇರುತ್ತೆ, ಪಕ್ಕ ಸಂಬಳದ ಹಾಗೆ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಯಾವುದು ಈ ಸ್ಕೀಮು, ಈ ಸ್ಕೀಮ್ ಹೇಗೆ ಕೆಲಸ ಮಾಡುತ್ತೆ, ಇದರ ರೂಲ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಖಂಡಿತ ಬಿ. ಈಗ ನೋಡಿ, ನಾನು ಆ ವಿಚಾರಕ್ಕೆ ಯಾವ ಸ್ಕೀಮು ಅನ್ನೋ ವಿಚಾರಕ್ಕೆ ಬರ್ತೀನಿ. ಆದರೆ ಅದಕ್ಕಿಂತ ಮುಂಚೆ ವಾರನ್ ಬಫೆಟ್ ಒಂದು ಮಾತನ್ನು ಹೇಳ್ತಾರೆ, ನಾವು ನಮ್ಮ ದುಡ್ಡನ್ನು ದುಡಿಮೆಗೆ ಹಚ್ಚದೇ ಇದ್ರೆ ನಾವು ಜೀವಂತವಾಗಿ ಇರೋ ತನಕನೂ ದುಡಿತಾನೇ ಇರಬೇಕಾಗತ್ತೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಇದರ ಒಟ್ಟು ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ, ನಾವು ನಿದ್ರಿಸುವಾಗಲೂ ನಮ್ಮ ಹಣ ನಮಗಾಗಿ ದುಡಿಬೇಕು, ಬೆಳಿಬೇಕು ಅನ್ನೋದು ಅವರ ಮಾತಿನ ತಾತ್ಪರ್ಯ. ಸಿಂಪಲ್ ಆಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರು ಹೇಳೋದು ಇಷ್ಟೇ, ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಹೂಡಿಕೆಯಿಂದ ಬರುವ ಹಣದಿಂದ ಜೀವನವನ್ನು ನಡೆಸ್ಬೋದು, ಅದು ಸಾಧ್ಯ ಇದೆ, ಪ್ಯಾಸಿವ್ ಇನ್ಕಮ್ ಆಗಿ ನಿಮ್ಮ ಹೂಡಿಕೆಯನ್ನು ನೀವು ಪರಿಗಣಿಸ್ಬೋದು ಅನ್ನೋ ಮಾತನ್ನು ವಾರನ್ ಬಫೆಟ್ ಹೇಳ್ತಾರೆ. ಸೊ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ತುಂಬ ಜನರಿಗೆ ಒಂದು ಸಮಸ್ಯೆ ಇರುತ್ತೆ. ನನ್ನ ಹತ್ರ ಒಂದು ಇಡುಗಂಟಿದೆ, ಒಂದು ಕನ್ಸಿಡರಬಲ್ ಅಮೌಂಟ್ ಇದೆ, ನನಗೆ ಈಗ ಹೆಚ್ಚು ರಿಸ್ಕ್ ತಗೊಂಡು ಸ್ಟಾಕ್ ಮಾರ್ಕೆಟು ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ, ನನಗೆ ನನ್ನ ದುಡ್ಡು ರೀತಿ ಇರಬೇಕು, ನನಗೆ ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೊಮ್ಮೆ ನನಗೆ ಬಡ್ಡಿ ಆದಾಯದ ರೀತಿ ನನಗೆ ಹಣ ಸಿಗಬೇಕು, ನಾನು ಅದರಿಂದ ಯಾವುದೇ ಆತಂಕ ಇಲ್ಲದೆ ಜೀವನವನ್ನು ನಡೆಸಬೇಕು ಅನ್ನೋ ಆಲೋಚನೆ ಬಹುತೇಕರದಾಗಿರುತ್ತೆ. ಅಂಥವ್ರಿಗೆ SBIನಲ್ಲಿ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ನ ಹೆಸರು SBI SCSS ಸ್ಕೀಮ್ ಅಂತೇಳಿ. ಕರೆಂಟ್ಲಿ ಅದರ ಇಂಟ್ರೆಸ್ಟ್ ರೇಟು 8.2% ಇದೆ. ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇದು ಕಂಪ್ಲೀಟ್ಲಿ ಗವರ್ನಮೆಂಟ್ ಬ್ಯಾಕ್ಡ್ ಸ್ಕೀಮ್. ಇದು ನೀವು ಯಾವುದೇ SBI ಬ್ರಾಂಚಲ್ಲಿ ಹೋಗಿ ವಿಚಾರಿಸಿದ್ರು ಕೂಡ ಸಿಗುತ್ತೆ. ನಿಮ್ಮ ಹತ್ರ SBI ಯೋನೋ ಆ್ಯಪ್ ಇದ್ದರೆ ಅದ್ರ ಮೂಲಕ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಖಾತೆಯನ್ನು ಶುರು ಮಾಡಲಿಕ್ಕೆ. ಯಾರಿಗೆ ಈ ಸ್ಕೀಮು, ಏನು, ಹೇಗಿದು ಕೆಲಸ ಮಾಡುತ್ತೆ, ನಾವು ಆಗಲೇ ಒಂದು ಮಾತನ್ನು ಹೇಳಿದ್ವಿ, ಒಬ್ಬರು ಇದರಲ್ಲಿ ಗರಿಷ್ಠ ಮೊತ್ತವನ್ನು, ಲಿಮಿಟ್ ಏನಿದೆ ಅದನ್ನು ಹೂಡಿಕೆ ಮಾಡಿದ್ರೆ ಹೇಗೆ ಅವರು ಪ್ರತಿ ತಿಂಗಳು 20,500 ರೂಪಾಯಿವರೆಗೆ ಬಡ್ಡಿ ಆದಾಯವನ್ನು ಪಡಿಬೋದು. ಇಬ್ಬರು, ಒಂದು ಕುಟುಂಬದಲ್ಲಿ ಇಬ್ಬರು ಪ್ರತ್ಯೇಕವಾಗಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಗರಿಷ್ಠ 41,000ವರೆಗೆ ಹೇಗೆ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಕ್ಯಾಲ್ಕುಲೇಷನನ್ನು ನಾನು ತೋರಿಸ್ಲಿಕ್ಕೆ ವ್ಯೂವರ್ಸ್ಗೆ ಬಯಸ್ತೀನಿ. ಈಗ ನಾವು ಆಗಲೇ ಹೇಳಿದ್ವಿ 8.2% ಇಂಟ್ರೆಸ್ಟು. ಪ್ರಿನ್ಸಿಪಲ್ಲು ಉದಾಹರಣೆಗೆ ಈಗ 30 ಲಕ್ಷ ರೂಪಾಯಿಯನ್ನು ಇದರಲ್ಲಿ ಡೆಪಾಸಿಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ.
ನೆನ್ಪಿಟ್ಕೊಳ್ಳಿ, ಈ SBI SCSS ಸ್ಕೀಮ್ನಲ್ಲಿ ಒಬ್ಬರು ಗರಿಷ್ಠ ಹೂಡಿಕೆ ಮಾಡೋಕ್ಕಾಗೋದು 30 ಲಕ್ಷ ರೂಪಾಯಿ ಮಾತ್ರ. ಯಾರು ಹೂಡಿಕೆ ಮಾಡ್ಬೋದು ಅನ್ನೋದಕ್ಕೆ ನೆಕ್ಸ್ಟ್ ಪಾಯಿಂಟಲ್ಲಿ ನಾನು ಬರ್ತೀನಿ. ಈಗ 30 ಲಕ್ಷ ರೂಪಾಯಿ ಯಾರೋ ಒಬ್ಬರು ವ್ಯಕ್ತಿ ಹೂಡಿಕೆ ಮಾಡಿದ್ರು. ನೋಡಿ, ಈ ಸ್ಕೀಮ್ನಲ್ಲಿ ಕರೆಂಟ್ ಇಂಟ್ರೆಸ್ಟ್ ರೇಟು 8.2% ಇದೆ. ಅದರ ಪ್ರಕಾರ ಈ ಲೆಕ್ಕಾಚಾರವನ್ನು ನಾವು ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಈಗ ಉದಾಹರಣೆಗೆ 30 ಲಕ್ಷ ಹೂಡಿಕೆ ಮಾಡಿದವ್ರಿಗೆ ವರ್ಷಕ್ಕೆ 2,46,000 ರೂಪಾಯಿ ಬಡ್ಡಿ ರೂಪದಲ್ಲೇ ಬರುತ್ತೆ. ಒಂದು ಕಡೆ 30 ಲಕ್ಷ ಹಾಗೆ ಇರುತ್ತೆ, 2,46,000 ರೂಪಾಯಿ ಬಡ್ಡಿ ಆದಾಯ ಬರುತ್ತೆ. ಕ್ವಾರ್ಟರ್ಲಿ ಪೇಔಟ್ ಪ್ರತಿ 3 ತಿಂಗಳಿಗೊಮ್ಮೆ 61,500 ರೂಪಾಯಿ ಬರುತ್ತೆ. ಎಷ್ಟು ಹೂಡಿಕೆ ಮಾಡಿದರೆ? 30 ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡಿದರೆ. ಅದನ್ನು ಮಂತ್ಲಿ ಲೆಕ್ಕಾಚಾರಕ್ಕೆ ನಾವು ತಗೊಳ್ಳೋದಾದರೆ 20,500 ರೂಪಾಯಿ. ಒಟ್ಟು 5 ವರ್ಷ ಈ ಟರ್ಮ್ ಇರುವಂಥದ್ದು. ಈ SBI SCSS ಸ್ಕೀಮ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ 5 ವರ್ಷದ ಪೀರಿಯಡ್ಗೆ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. 5 ವರ್ಷಕ್ಕೆ ನೀವು ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸಿಗುವಂಥ ಬಡ್ಡಿ ಆದಾಯ ಎಷ್ಟಪ್ಪ ಅಂತ ಹೇಳಿದ್ರೆ 12,30,000 ರೂಪಾಯಿ. ನೀವು 30 ಲಕ್ಷ ಹೂಡಿಕೆ ಮಾಡಿದಿರಿ, 30 ಲಕ್ಷ 30 ಲಕ್ಷದ ಥರ ಇದೆ. ನಿಮಗೆ 5 ವರ್ಷದ ಅವಧಿಯಲ್ಲಿ 12,30,000 ರೂಪಾಯಿ ಬಡ್ಡಿ ಆದಾಯ ಬಂದಿದೆ. ತಿಂಗಳ ಲೆಕ್ಕಾಚಾರಕ್ಕೆ ತಗೊಂಡ್ರೆ 20,500 ರೂಪಾಯಿ ಬಂದಿದೆ. 3 ತಿಂಗಳ ಲೆಕ್ಕಾಚಾರಕ್ಕೆ ತಗೊಂಡ್ರೆ 61,500 ರೂಪಾಯಿ ಬಂದಿದೆ. 3 ತಿಂಗಳ ಲೆಕ್ಕಾಚಾರ ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ ಬಡ್ಡಿಯನ್ನು ಪೇಔಟ್ ಮಾಡುವಂಥದ್ದು ಕ್ವಾರ್ಟರ್ಲಿ, ಪ್ರತಿ 3 ತಿಂಗಳಿಗೊಮ್ಮೆ. ಯಾವಾಗ ಬಡ್ಡಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಏಪ್ರಿಲ್ 1, ಪ್ರತಿ ವರ್ಷದ ಏಪ್ರಿಲ್ 1, ಜುಲೈ 1, ಅಕ್ಟೋಬರ್ 1 ಮತ್ತು ಜಾನ್ವರಿ 1 ಬಡ್ಡಿಯನ್ನು ಕೊಡ್ತಾರೆ. ನೀವು ಆಗಲೇ ಹೇಳಿದ್ರಿ 41,000ವರೆಗೆ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಈಗ ಉದಾಹರಣೆಗೆ ಒಬ್ಬರು 30 ಲಕ್ಷ ಗರಿಷ್ಠ ಮೊತ್ತವನ್ನು ಹೂಡಿಕೆ ಮಾಡಬಹುದು. ಇಲ್ಲ, ನಮ್ಮ ಹತ್ರ ರಿಟೈರ್ಮೆಂಟ್ ಕಾರ್ಪಸ್ ಇದೆ, ನಮ್ಮ ಹತ್ರ ಕನ್ಸಿಡರೇಬಲ್ ಅಮೌಂಟ್ ಇದೆ ಅನ್ನೋರು 60 ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು 41,000ವರೆಗೆ ಬಡ್ಡಿ ರೂಪದಲ್ಲಿ ಪಡಲಿಕ್ಕೆ ಸಾಧ್ಯ ಇದೆ. ಸಿಂಗಲ್ ಕ್ವಾರ್ಟರ್ಲಿ ಅಂದರೆ ಒಂದು ತ್ರೈಮಾಸಿಕ ಅವಧಿಯಲ್ಲಿ 1,23,000 ರೂಪಾಯಿ ಬಡ್ಡಿ ರೂಪದಲ್ಲಿ ಬರುತ್ತೆ. ಎಷ್ಟು ಹೂಡಿಕೆ ಮಾಡಿದರೆ ಅಂತ ಹೇಳಿದ್ರೆ 60 ಲಕ್ಷ ರೂಪಾಯಿಯನ್ನು. ಯಾಕೆ ಇದ್ರ ಬಗ್ಗೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ತುಂಬ ಜನ ಹಿರಿಯ ನಾಗರಿಕರು ಒಂದು ನಿಶ್ಚಿತ ಆದಾಯ ಅಂತೇಳಿ ಅವರು ಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಿರ್ತಾರೆ. ಯಾಕೆಂದರೆ ರಿಟೈರ್ಮೆಂಟ್ ಆಗಿರುತ್ತೆ, ಒಂದು ಕನ್ಸಿಡರೇಬಲ್ ಕಾರ್ಪಸ್ ಸಿಕ್ಕಿರುತ್ತೆ, ಅವರಿಗೆ ದುಡಿಮೆ ಮಾಡಲಿಕ್ಕೆ ಆರೋಗ್ಯ ಸಹಕಾರವನ್ನು ಕೊಡೋದಿಲ್ಲ. ಅಂಥವರಿಗೆ ಈ ಸ್ಕೀಮು ಹೇಳಿ ಮಾಡಿಸ್ತಂತಿದೆ. ಮತ್ತು ಯಾರ್ಯಾರಿಗೆ ಈ ಸ್ಕೀಮ್ ಸಿಗುತ್ತೆ, ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅನ್ನೋದನ್ನ ನೆಕ್ಸ್ಟ್ ಹಂತದಲ್ಲಿ ನೋಡ್ತಾ ಹೋಗೋಣ. ಎಸ್ ಸರ್, ಈಗ ಪ್ರತಿ ತಿಂಗಳು 20,500 ರೂಪಾಯಿ ಹೇಗೆ ದುಡಿಬಹುದು, ಗಳಿಸಬಹುದು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ನಮ್ಮ ಹಣ ನಮಗಾಗಿ ದುಡಿಯುತ್ತೆ. ಒಂದು ವೇಳೆ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಸೇಫ್ಟಿ ಬಗ್ಗೆನೂ ಯೋಚನೆ ಮಾಡಬೇಕು. ಎಷ್ಟೋ ಜನ ಅದನ್ನು ಮಾಡೋದಿಲ್ಲ. ಅದಕ್ಕೆ ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು? ಖಂಡಿತ ನೋಡಿ, ಯಾವುದೇ ಹೂಡಿಕೆ ಮಾಡೋದಕ್ಕೆ ಮುಂಚೆ ನಮ್ಮ ಸುರಕ್ಷತೆಗೆ ನಾವು ಒತ್ತನ್ನು ಕೊಡಬೇಕು. ಈಗ ಪ್ರತಿ ಕುಟುಂಬದಲ್ಲೂ ಒಬ್ಬರು ಮನೆ ಯಜಮಾನ ಅಥವಾ ಯಜಮಾನಿ ಒಂದು ದುಡಿಮೆಯನ್ನು ತರ್ತಿರ್ತಾರೆ. 30,000, 50,000, 1 ಲಕ್ಷ, 1.5 ಲಕ್ಷ. ಅವರ ಶಕ್ತಿಗೆ ಅನುಗುಣವಾಗಿ ಪ್ರತಿ ತಿಂಗಳು ಆ ಕುಟುಂಬಕ್ಕೆ ಒಂದು ಆದಾಯ ಬರ್ತಿರುತ್ತೆ. ನಾಳೆ ದಿವಸ ಅವರ ಜೀವಕ್ಕೆ ಏನಾದರೂ ಸಮಸ್ಯೆ ಆದರೆ ಆ ಕುಟುಂಬಕ್ಕೆ ಬರುವಂಥ ಆದಾಯ ನಿಂತು ಹೋಗುತ್ತೆ. ಈಗ 30,000, 50,000, 1 ಲಕ್ಷ, 1.5 ಲಕ್ಷ ತರ್ತಿರ್ತಾರಲ್ಲ, ಆ ಹಣ ಬರೋದು ನಿಂತೋದ್ರೆ ಆ ಕುಟುಂಬಕ್ಕೆ ದಿಕ್ಕ್ಯಾರು? ಅವರು ಮಾಡಿರುವಂಥ ಸಾಲಗಳನ್ನು ತೀರಿಸೋರು ಯಾರು? ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡೋರು ಯಾರು? ಇದೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್. ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನೋದು ಬಹಳ ಸಿಂಪಲ್ಲು. ನಾನು ಎಕ್ಸ್ ಅಮೌಂಟ್ ಅನ್ನೋ ಪ್ರೀಮಿಯಂ ರೂಪದಲ್ಲಿ ನಿಮಗೆ ಕಟ್ತೀನಿ, ಅಂದರೆ ಇನ್ಶೂರೆನ್ಸ್ ಕಂಪ್ನಿಗೆ ಕಟ್ತೀನಿ. ನನ್ನ ಜೀವಕ್ಕೆ ಏನಾದರೂ ಸಮಸ್ಯೆ ಆದರೆ ನಾನು ಪಡೆದಿರುವಂಥ 50 ಲಕ್ಷನೋ 30 ಲಕ್ಷನೋ 1 ಕೋಟಿನೋ 1.5 ಕೋಟಿನೋ 2 ಕೋಟಿನೋ ಹೀಗೆ ಅದು ಹೋಗುತ್ತೆ. ಆ ಕವರೇಜ್ ಮೊತ್ತವನ್ನು ನನ್ನ ಕುಟುಂಬಕ್ಕೆ ಕೊಡಿ ಅನ್ನುವಂಥ ಒಂದು ಕಾಂಟ್ರಾಕ್ಟ್. ಅದು ಇನ್ಶೂರೆನ್ಸ್ ಕಂಪನಿ ಮತ್ತು ಇನ್ಶೂರೆನ್ಸ್ ಬೈ ಮಾಡುವ ವ್ಯಕ್ತಿಯ ನಡುವೆ ಒಂದು ಒಪ್ಪಂದ. ಸೊ ಅದನ್ನು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತೇಳಿ ಕರಿತೀವಿ. ಈ ಟರ್ಮ್ ಇನ್ಶೂರೆನ್ಸ್ ಭಾಳ ಕಾಸ್ಟ್ಲಿನಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಟರ್ಮ್ ಇನ್ಶೂರೆನ್ಸ್ನ ಪ್ರೀಮಿಯಮು 500-600 ರೂಪಾಯಿಂದ ಶುರು ಆಗುತ್ತೆ ಬಿಗಿನಿಂಗು. ಅಫ್ಕೋರ್ಸ್ ಹೇಗೆ ನೀವು ಕವರೇಜ್ ಪಡ್ಕೋತೀರಿ ಅನ್ನೋದ್ರ ಮೇಲೆ ಪ್ರೀಮಿಯಂ ವ್ಯತ್ಯಾಸ ಆಗುತ್ತೆ. ನೀವು 1 ಕೋಟಿ ಪಡಿತೀರೋ 2 ಕೋಟಿ ಪಡಿತೀರೋ ಅನ್ನೋದ್ರ ಆಧಾರದ ಮೇಲೆ. ಈಗ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇದೆ. ಯಾಕಪ್ಪ ಇದ್ರ ಹೆಸರನ್ನ ಹೇಳ್ತಿದ್ದೀರಿ ಅಂತ ಹೇಳಿದ್ರೆ ಇವರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.70% ಇದೆ. ಅಂದರೆ ಕ್ಲೇಮ್ ಮಾಡಿದ ಬಹುತೇಕರಿಗೆ ಇವರು ಈ ಕ್ಲೇಮನ್ನು ಹಾನರ್ ಮಾಡಿದ್ದಾರೆ.
ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟು ಯಾವುದೇ ಇನ್ಶೂರೆನ್ಸನ್ನು ಖರೀದಿ ಮಾಡುವಾಗ. ಮತ್ತು ನಾವು ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕನ್ನು ಹಾಕಿದ್ದೀವಿ, ಅದನ್ನು ಬಳಸಿ ನೀವು ಖರೀದಿ ಮಾಡಿದ್ರೆ ಮೊದಲ ವರ್ಷದ ಪ್ರೀಮಿಯಂನಲ್ಲಿ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 595 ರೂಪಾಯಿಂದ ಪ್ರೀಮಿಯಂ ಶುರು ಆಗುತ್ತೆ, ಕೋಟಿಗಳವರೆಗೆ ಕವರೇಜ್ ಇರುತ್ತೆ. ನೀವು ಏನು ನೆನ್ಪಿಟ್ಕೋಬೇಕಪ್ಪ ಅಂತ ಹೇಳಿದ್ರೆ ಆ ಪ್ರೀಮಿಯಮ್ಮು ಏನು ಕವರೇಜ್ ಪಡಿತೀರಿ ಅದಕ್ಕೆ ತಕ್ಕಂಗೆ ಚೇಂಜ್ ಆಗುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಇನ್ನು ಕ್ಲೇಮ್ ಸಪೋರ್ಟ್ಗೆ ಇವರು ಸಹಾಯ ಮಾಡ್ತಾರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ. ಎಲ್ಲ ದಾಖಲೆಗಳು ಸರಿ ಇದ್ದರೆ 3 ಅವರಲ್ಲಿ ಕ್ಲೇಮ್ ಸೆಟ್ಲ್ಮೆಂಟ್ ಮಾಡ್ತೀವಿ ಅನ್ನೋ ಭರವಸೆ ಅವ್ರದ್ದು. ಎಲ್ಲವನ್ನ ನೋಡ್ಕೊಳ್ಳಿ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ಆಪತ್ಕಾಲದ ಆಪ್ತ ಮಿತ್ರ. ನಿಮ್ಮ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆ ಬೇಕು. ನಿಮ್ಮ ಅನುಪಸ್ಥಿತಿಯಲ್ಲೂ ನಿಮ್ಮ ಕುಟುಂಬದವರು ಆರ್ಥಿಕವಾಗಿ ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಅನ್ಕಾಂಪ್ರಮೈಸ್ಡ್ ಪ್ರಾಡಕ್ಟ್. ಅದು ಬೇಕು. ಕುಟುಂಬದ ಸುರಕ್ಷತೆಗೆ ಹೇಗೆ ಒಂದು ಮನೆ ಬೇಕೋ, ಕುಟುಂಬದ ಆರ್ಥಿಕ ಸುರಕ್ಷತೆಗೆ ಅದೇ ರೀತಿ ಒಂದು ಟರ್ಮ್ ಇನ್ಶೂರೆನ್ಸ್ ಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಇದನ್ನು ಕಡೆಗಣಿಸಬೇಡಿ, ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ನೋಡಿ, ಡಿಸ್ಕ್ರಿಪ್ಷನಲ್ಲಿ ನಾವು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ನ ಲಿಂಕನ್ನು ಕೊಟ್ಟಿದ್ದೀವಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ, ಕಂಪೇರ್ ಮಾಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡಿ, ಅದೆಲ್ಲವನ್ನು ನೋಡಿದ ನಂತರ ನಿಮಗೆ ಸರಿ ಅನಿಸಿದ್ರೆ ಖರೀದಿ ಮಾಡಿ. ಹಾಗಾದ್ರೆ ಸರ್, ಈ ಸ್ಕೀಮ್ನಲ್ಲಿ SBI SC/SS ಸ್ಕೀಮ್ನಲ್ಲಿ ಯಾರು ಹಣ ತೊಡಗಿಸೋದಕ್ಕೆ ಎಲಿಜಿಬಲ್? ಈಗ ನೋಡಿ ಅಭಿ, SBI SC/SS ಸ್ಕೀಮ್ ಅಂದರೆ ಏನು? ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ ಹೇಳಿ. ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ಜನರಲ್ ಕ್ಯಾಟಗರಿ ಅಂತ ತಗೊಂಡ್ರೆ 60 ವರ್ಷ ಮೇಲ್ಪಟ್ಟವರು ಹೂಡಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇಂಡಿಯನ್ಸ್ ಆಗಿರಬೇಕು, ಇಂಡಿಯನ್ ರೆಸಿಡೆಂಟ್ಗಳಾಗಿರಬೇಕು, NRIಗಳು ಮತ್ತು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸು ಇದರಲ್ಲಿ ಹೂಡಿಕೆ ಮಾಡೋದಕ್ಕೆ ಅರ್ಹತೆಯನ್ನು ಪಡೆಯೋದಿಲ್ಲ. ಮತ್ತು ಬಹಳ ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ, ಯು ಕೆನಾಟ್ ಓಪನ್ ಅ ಜಾಯಿಂಟ್ ಅಕೌಂಟ್ ವಿತ್ ಯುವರ್ ಚಿಲ್ಡ್ರನ್ ಆರ್ ರಿಲೇಟಿವ್ಸ್. ಈಗ ಉದಾಹರಣೆಗೆ ಯಾರೋ ಓಪನ್ ಮಾಡ್ತೀನಿ, ಜಾಯಿಂಟ್ ಅಕೌಂಟ್ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರೆ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸಿಂಗಲ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ. ಈಗ ಜಾಯಿಂಟ್ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ ಅವರ ಸಂಗಾತಿಯ ಜೊತೆ ಮಾಡಲಿಕ್ಕೆ ಮಾತ್ರ ಇದರಲ್ಲಿ ಅವಕಾಶ ಇದೆ. ರಿಟೈರ್ಡ್ ಸಿವಿಲಿಯನ್ನು 55 ವರ್ಷದಿಂದ 60 ವರ್ಷದ ರಿಟೈರ್ಡ್ ಸಿವಿಲಿಯನ್ಗಳು ಮಾಡ್ಬೋದು. ಜನರಲ್ ಕ್ಯಾಟಗರಿ ಅಂತ ತಗೊಂಡ್ರೆ 60 ವರ್ಷ ಮೇಲ್ಪಟ್ಟವ್ರು ಮಾಡ್ಬೋದು. ಅಂದರೆ ಈ ರಿಟೈರ್ಡ್ ಸಿವಿಲಿಯನ್ ಅಂತೇಳಿ ತಗೊಂಡ್ರೆ VRS ತಗೊಂಡಿರ್ತಾರೆ ಅಥವಾ ಸೂಪರ್ ಆನ್ಯುಯೇಷನ್ ಆಗಿರುತ್ತೆ, ಅವರು 55 ವರ್ಷದಿಂದ ಕೂಡ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ರಿಟೈರ್ಡ್ ಡಿಫೆನ್ಸ್ ಪರ್ಸನಲ್, ಅವರು 50 ವರ್ಷ ಇದ್ದರೂ ಕೂಡ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡ್ಬೋದು. ಅಫ್ಕೋರ್ಸ್ 60 ವರ್ಷ ಮೇಲ್ಪಟ್ಟಿದ್ರು ಕೂಡ ಅವರು ಹೂಡಿಕೆಯನ್ನು ಮಾಡ್ಬೋದು. ಅದಕ್ಕೆ ಕೆಲವು ಪ್ಯಾರಾಮೀಟರ್ಸ್ ಇದೆ. ಅಂದರೆ ಇಂತಿಷ್ಟೇ ದಿನದೊಳಗೆ ನೀವು ಹೂಡಿಕೆ ಮಾಡಬೇಕು ರಿಟೈರ್ಮೆಂಟ್ ಕಾರ್ಪೊರೇಷನ್ ಅಂತ, ಅದನ್ನು ಗಮನಿಸ್ಕೋಬೇಕು. ನಾವಾಗಲೇ ಹೇಳಿದ್ವಿ ಯಾರ್ಯಾರು ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ವಿ. ಇನ್ನು ಟ್ಯಾಕ್ಸ್ ಬೆನಿಫಿಟ್ಸ್ ಅಂತೇಳಿ ನಾವು ಹೇಳೋದಾದರೆ, ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗಿನ ಹೂಡಿಕೆಗೆ ಪ್ರತಿ ವರ್ಷ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಅದರ ವಿನಾಯಿತಿಯನ್ನು ಸೆಕ್ಷನ್ 80C ವಿನಾಯಿತಿಯನ್ನು ಕೊಡ್ತಾರೆ. ಆದರೆ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಏನು ಅರ್ನ್ ಮಾಡ್ತಾರಲ್ಲ, ಅದು ಫುಲ್ಲಿ ಟ್ಯಾಕ್ಸೇಬಲ್ ಅಕಾರ್ಡಿಂಗ್ ಟು ವೈಯಕ್ತಿಕ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಸ್ಲ್ಯಾಬ್ ಏನಿದೆ ಅದರ ಪ್ರಕಾರ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಮತ್ತು ಒಂದು ವಾರ್ಷಿಕ ಅವಧಿಯಲ್ಲಿ ಫಿನಾನ್ಷಿಯಲ್ ಇಯರ್ನಲ್ಲಿ ಬಡ್ಡಿ ಮೊತ್ತ 50,000ಕ್ಕಿಂತ ಜಾಸ್ತಿ ಇದ್ದರೆ ಮೂಲದಲ್ಲೇ SBIನವರು ಅಂದರೆ TDS ಅನ್ನು 10% ಕಟ್ ಮಾಡ್ತಾರೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ TDS ಕಟ್ ಆಗಬಾರ್ದು, ನಿಮಗೆ ಆನ್ಯುವಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಒಳಗಡೆನೆ ನೀವು ಬರ್ತೀರಿ, ತೆರಿಗೆಯ ವ್ಯಾಪ್ತಿ ಒಳಗೇನೆ ಬರ್ತೀರಿ ಅಂತ ಹೇಳಿದ್ರೆ ನೀವು ಫಾರ್ಮ್ 121 ಅನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಇತ್ತೀಚೆಗಷ್ಟೇ ಆ ಫಾರ್ಮ್ 121 ಅನ್ನೋದು ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಬಂದಿರುವಂಥ ಒಂದು ಹೊಸ ಫಾರ್ಮ್. ಮತ್ತು ಕೆಲವರು ಹೇಳ್ತಾರೆ ನಾವು ಹೂಡಿಕೆ ಮಾಡಿಬಿಟ್ಟಿದ್ದೀವಿ, 5 ವರ್ಷದ ಅವಧಿಗೆ ಲಾಕ್ ಇನ್ ಇದೆ, ಏನು ಮಾಡೋದು, ನಾವು 1 ವರ್ಷದ ಒಳಗಡೆನೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೋಸ್ ಮಾಡ್ಬೋದು. ಆದರೆ ಯಾವುದೇ ಬಡ್ಡಿಯನ್ನು ಈ ಸ್ಕೀಮ್ನಲ್ಲಿ SBI SC/SS ಸ್ಕೀಮ್ನಲ್ಲಿ ಅವರು ಕೊಡೋದಿಲ್ಲ. 1 ವರ್ಷದೊಳಗಡೆ ಕ್ಲೋಸ್ ಮಾಡಿದ್ರೆ, ಒಂದು ವೇಳೆ ನಿಮಗೆ ಬಡ್ಡಿ ಆದಾಯವನ್ನು ಅವರು ಕೊಟ್ಟಿದ್ರೆ ಅದನ್ನು ನಿಮ್ಮ ಅಸಲಿನ ಮೊತ್ತದಲ್ಲಿ ಕಡಿತ ಮಾಡ್ಕೋತಾರೆ. 1 ವರ್ಷದಿಂದ 2 ವರ್ಷದ ಅವಧಿಯಲ್ಲಿ ನೀವು ಕ್ಲೋಸ್ ಮಾಡಿದರೆ 1.5% ಪ್ರಿನ್ಸಿಪಲ್ ಡೆಪಾಸಿಟ್ ಏನಿರುತ್ತೆ ಅದರಲ್ಲಿ 1.5%ಅನ್ನು ಡಿಡಕ್ಟ್ ಮಾಡ್ಕೋತಾರೆ ಪೆನಾಲ್ಟಿಯಾಗಿ. 2 ವರ್ಷದಿಂದ 5 ವರ್ಷದ ಅವಧಿಯಲ್ಲಿ ಕ್ಲೋಸ್ ಮಾಡಿದರೆ ಪೆನಾಲ್ಟಿ 1%ಅನ್ನು ಡಿಡಕ್ಟ್ ಮಾಡ್ಕೋತಾರೆ
ಪ್ರಿನ್ಸಿಪಲ್ ಡೆಪಾಸಿಟ್ನಲ್ಲಿ. ಹಾಗಾದರೆ ಇಷ್ಟೆಲ್ಲ ಹೇಳಿದ್ರಿ, ಎಲ್ಲಿ ಹೋಗಿ ಇದರಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ SBI ಬ್ರಾಂಚ್ಗೆ ಹೋಗಿ ನೀವು ಇದನ್ನು ಈ ಖಾತೆಯನ್ನು SBI SCSS ಖಾತೆಯನ್ನು ಆರಂಭಿಸ್ಬೋದು. ಅಷ್ಟೇ ಅಲ್ಲ, ಏಜ್ ಪ್ರೂಫು, ಪ್ಯಾನ್ ಕಾರ್ಡು ಈ ಥರದ್ದೆಲ್ಲ ಇದ್ದರೆ ನೀವು ಮನೇಲೇ ಕೂತು ಕೂಡ ಅಕೌಂಟನ್ನು ಶುರು ಮಾಡ್ಬೋದು. ಏನೇನು ಕೇಳ್ತಾರೆ, ಆಧಾರು ಅಥವಾ ವೋಟರ್ ID ಅಥವಾ ಇನ್ಯಾವುದೇ ಪ್ರೂಫನ್ನು, ನಾರ್ಮಲಿ KYC ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಕೇಳ್ತಾರೆ, ಫೋಟೋ, ಪಾಸ್ಪೋರ್ಟು ಅಥವಾ ಪ್ಯಾನು ಈ ಥರದ ದಾಖಲೆಗಳನ್ನು ಕೇಳ್ತಾರೆ. ಈಗ VRS ಯಾರು ತಗೊಂಡಿರ್ತಾರೆ ಅವರಿಗೆ 50 ವರ್ಷ, ಅಥವಾ ಡಿಫೆನ್ಸ್ ಅವರಿಗೆ 50 ವರ್ಷ, 55 ವರ್ಷ ಯಾರಿಗೆ ಹೂಡಿಕೆಗೆ ಅವಕಾಶ ಇರುತ್ತೋ ಅದಕ್ಕೆ ಬೇರೆ ಬೇರೆ ಪ್ರೂಫ್ಗಳನ್ನು ಕೇಳ್ತಾರೆ, ಅದನ್ನು ಕೊಡಬೇಕಾಗತ್ತೆ. ಈ ಫಾರ್ಮನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ನೀವು ಆ ಅಕೌಂಟ್ ಚಾಲ್ತಿಗೆ ಬರುತ್ತೆ, ಆ್ಯಕ್ಟಿವ್ ಮಾಡ್ತಾರೆ. ಕ್ಯಾಶಲ್ಲಿ 1 ಲಕ್ಷದ ತನಕ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. 1 lakh to 30 lakh ಯು ಮಸ್ಟ್ ಪೇ ಡಿಮ್ಯಾಂಡ್ ಡ್ರಾಫ್ಟ್ ಆರ್ ಚೆಕ್, DD ಅಥವಾ ಚೆಕ್ಕನ್ನು ಕೊಡಬೇಕಾಗತ್ತೆ. ಮತ್ತು SBI ಸೇವಿಂಗ್ ಅಕೌಂಟ್ ಮೂಲಕ ಇದನ್ನು ಓಪನ್ ಮಾಡ್ಬೋದು. ಬೇಸಿಕಲಿ ಈ SBI ಸೇವಿಂಗ್ಸ್ ಅಕೌಂಟನ್ನು ಲಿಂಕ್ ಮಾಡಿಕೊಂಡ್ರೆ ಕ್ವಾರ್ಟರ್ಲಿ ಇಂಟ್ರೆಸ್ಟು ಅದಕ್ಕೆ ಬರುತ್ತೆ. ಸೊ ಇಷ್ಟೆಲ್ಲ ಅನುಕೂಲ ಇದೆ. ಯಾರಿಗೆ ನಿರ್ದಿಷ್ಟ ಆದಾಯ ಬೇಕು, ಪ್ರತಿ ತಿಂಗಳು ನನಗೆ ಗಳಿಸ್ಬೇಕು ಅಂತೇಳಿ ವಿಚಾರ ಮಾಡ್ತಿರ್ತೀರಿ, ಅವರಿಗೆ ಇದು ಹೇಳಿ ಮಾಡಿಸಿದಂಥ ಯೋಜನೆ. ಓನ್ಲಿ ಫಾರ್ ಸೀನಿಯರ್ ಸಿಟಿಸನ್ಸ್ ಈ ಸ್ಕೀಮು ಅನ್ನೋದು ಸ್ಪಷ್ಟವಾಗಿರಲಿ. ನೀವು ಹೇಳ್ಬೋದು, ಈ ಸ್ಕೀಮು ಪೋಸ್ಟ್ ಆಫೀಸಲ್ಲೂ ಇದೆಯಲ್ಲ. ಹೌದು, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತೇಳಿ ನಾವು ಆಗಲೇ ಹೇಳಿದ್ದೀವಿ, ಪೋಸ್ಟ್ ಆಫೀಸಲ್ಲೂ ಇದೆ. ಆದರೆ SBIನಲ್ಲಿ ಇದನ್ನು ಓಪನ್ ಮಾಡೋದ್ರಿಂದ ಇರೋ ಅನುಕೂಲ ಏನು ಅಂತ ಹೇಳಿದ್ರೆ, ಆನ್ಲೈನ್ ಟ್ರಾನ್ಸಾಕ್ಷನ್ನು, ನೀವು ಹೋಗಿ ಕ್ಯೂನಲ್ಲಿ ನಿಲ್ಲಬೇಕಾಗಿಲ್ಲ, ನೀವು ಆನ್ಲೈನ್ ಆ್ಯಪಲ್ಲೇ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶಗಳಿರ್ತವೆ. ಇಷ್ಟೆಲ್ಲ ಅನುಕೂಲಗಳು ನಿಮಗೆ SBI ಅಥವಾ ಯಾವುದೇ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ನಲ್ಲಿ ಈ SCSS ಸ್ಕೀಮ್ ಇದೆ ಅವ್ರ ಮೂಲಕ ಮಾಡಿದಾಗ ಸಿಗುತ್ತೆ. ಅದೊಂದು ಬಿಟ್ಟರೆ ಇನ್ನು ಪೋಸ್ಟ್ ಆಫೀಸ್ನಲ್ಲೂ ಕೂಡ ಇದಕ್ಕೆ ಹೂಡಿಕೆಗೆ ಅವಕಾಶ ಇದೆ. ಇದನ್ನು ನೀವು ಗಮನಿಸ್ಕೊಳ್ಳಿ. ನಿಮ್ಮ ಹತ್ರ SBI ಅಕೌಂಟ್ ಇದ್ದರೆ ಮತ್ತೊಂದು ಸರಿ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ನಿಂತುಕೊಂಡು ಅಲ್ದಾಟ ನಡೆಸುವಂಥ ಅವಶ್ಯಕತೆ ಬೀಳೋದಿಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಈಗ ಪೋಸ್ಟ್ ಆಫೀಸಲ್ಲಿ ಏನೇ ಕೆಲಸ ಆಗಬೇಕು ಅಂದರೆ ಅರ್ಧ ದಿನ ರಜೆ ಹಾಕ್ಕೊಂಡು ಹೋಗ್ಬೇಕು ಅನ್ನೋ ಥರ ಆಗುತ್ತೆ. ಅದರ ಅರ್ಥ ಪೋಸ್ಟ್ ಆಫೀಸ್ ಟೆಕ್ನಾಲಜಿಗೆ ಒಗ್ಗಿಕೊಂಡಿಲ್ಲ ಅಂತಲ್ಲ, SBI ಒಗ್ಗಿಕೊಂಡಷ್ಟು ಪೋಸ್ಟ್ ಆಫೀಸ್ ಒಗ್ಗಿಕೊಂಡಿಲ್ಲ ಅಂತ. ಆದರೆ ಈಸಿಯಾಗಿ ಖಂಡಿತ. ಈಗ ನೋಡಿ, ರೂರಲ್ ಅಂತ ಬಂದಾಗ ಪೋಸ್ಟ್ ಆಫೀಸ್ ಕೊಡ್ತಿರೋಂಥ ಸೇವೆನ ಬೇರೆ ಯಾವುದೇ ಬ್ಯಾಂಕ್ಗಳು ಕೊಡ್ತಾ ಇಲ್ಲ. ಮತ್ತು ಅವರಲ್ಲಿರೋ ಸೇವಾ ಮನೋಭಾವ ಆಗಲಿ ಅಥವಾ ಕಸ್ಟಮರ್ಸ್ನ ಟ್ರೀಟ್ ಮಾಡುವಂಥ ರೀತಿ ಇರ್ಬೋದು. ಈಗ ಯಾವುದೋ ಒಬ್ಬ ವ್ಯಕ್ತಿಗೆ ಓದು ಬರಹ ಬರದೇ ಇದ್ದವ್ರಿಗೂ ಕೂಡ ಪೋಸ್ಟ್ ಆಫೀಸ್ ಅವರು ಕೈ ಹಿಡಿದು ಆ ಹೂಡಿಕೆಯನ್ನು ಮಾಡಿಸೋದನ್ನ ನಾನೇ ಕಣ್ಣಾರೆ ನೋಡ್ತೀನಿ. ಇದು ಪೋಸ್ಟ್ ಆಫೀಸ್ ಸರಿ ಅಥವಾ SBI ಸರಿ ಅನ್ನೋ ವಿಚಾರ ಅಲ್ಲ, ಇಲ್ಲಿ ಕಂಫರ್ಟ್ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ಅದರಲ್ಲಿ ಮಾಡಿ. ನೀವು ಹೇಳ್ದಂಗೆ ಪೋಸ್ಟ್ ಆಫೀಸಲ್ಲಿ ಮಾಡಬೇಕಂದ್ರೆ ಒಂದಿಷ್ಟು ಜಾಸ್ತಿ ಸಮಯವನ್ನು ತೆಗೆದಿಡಬೇಕಾಗತ್ತೆ. ನಿಮಗೆ ಅದೇನು ಸಮಸ್ಯೆ ಇಲ್ಲ ಅನ್ನೋದಾದರೆ ಯು ಫೀಲ್ ಕಂಫರ್ಟೇಬಲ್, ನಿಮಗೆಲ್ಲಿ ಸರಿ ಅನಿಸುತ್ತೆ ಅಲ್ಲಿ ಹೂಡಿಕೆಯನ್ನು ಮಾಡಿ. ನೈಸ್ ಸರ್. SBI SCSS ಬಗ್ಗೆ ಇಷ್ಟು ಡಿಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅಭಿ. ಓಕೆ, ಸೊ ನಿಮ್ಮ ಹತ್ರ ಇರೋ ಹಣನ ಎಕ್ಸ್ಪರಿಮೆಂಟ್ಗೆ ಹಚ್ಚುವಂಥ ಏಜ್ ಅದಲ್ಲ. 50 ವರ್ಷ 55 ವರ್ಷ ಅಷ್ಟು ವರ್ಷ ಸರ್ವಿಸ್ ಮಾಡಿದಕ್ಕೆ ಸಿಕ್ಕ ದುಡ್ಡಲ್ಲಿ ಎಕ್ಸ್ಪೆರಿಮೆಂಟ್ಸ್ ಬೇಡ. ಸೇಫಾಗಿ ಹಣವನ್ನಿಟ್ಟು 8.2% ಅಂದರೆ ತಿಂಗಳಿಗೆ 20,500 ರೂಪಾಯಿ ಅಥವಾ ಇಬ್ಬರು ಸೇರಿ 41,000 ರೂಪಾಯಿವರೆಗೆ ಸಂಬಳದ ಹಾಗೆ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ನಿಮಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ, ನಿಮ್ಮ ಹತ್ರ ಇರೋ ಹಣನ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದು ಇಂಥದ್ದು ಯಾವುದೋ ಒಂದು ಸ್ಕೀಮ್ನ ನಾನು ಯೋಚನೆ ಮಾಡ್ತಿದ್ದೀನಿ ಅನ್ನೋದಾದ್ರೆ ಅದರ ಬಗ್ಗೆ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೂ ನೀವು ಕಮೆಂಟ್ ಮಾಡ್ಬೋದು. ಸೊ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆಯೇ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ತಪ್ಪದೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.